ಪ್ರೀತಿ ಮಾಡಕ್ ಯಾಕೆ ಸಂಕೋಚ ಪಡ್ಬೇಕು ಅಲ್ವಾ ವಿಕ್ರಾಂತು? ತಾತ. ಕೆಲವರಿದ್ದಾರೆ ಸುಮ್ಮನೆ ಎಲ್ಲದಕ್ಕೂ ಸಂಕೋಚ ಪಟ್ಕೋತಾರೆ. ಬಾಪ ಒಳಗೆ ತಾತ, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ನಾನು ಹೊರಡ್ತೀನಿ. ಏನೂ ಇಲ್ಲ ತಾತ, ಇವತ್ ಭಾನುವಾರ ರಜಾನೆ. ನೋಡಪ್ಪ, ಇವಾಗ ನೀನು ಅಂಗಡಿಯವ್ರನ್ನ ಕರ್ಸಿದ್ರೆ ಅವನು ಎಲ್ಲಿಗೆ ಬರೋದಕ್ಕೆ ಮಿನಿಮಮ್ 3 hours ಆಗತ್ತೆ. ಅಲ್ಲಿವರೆಗೂ ಏನ್ ಮಾಡ್ತೀಯಾ? ಮನೆಯೊಳಗೆ ಬಾ. ಇವತ್ತು ನಮ್ಮನೆಯಲ್ಲಿ ಹಬ್ಬ ಇದೆ. ಹೇಗೂ ಒಳ್ಳೆ ಟೈಮಿಗೆ ಬಂದಿದ್ದೀರಾ. ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿ ಊಟ ಮಾಡ್ಕೊಂಡು ಗಾಡಿ ಸರಿ ಮಾಡಿಸ್ಕೊಂಡು ಹೋದ್ರಾಯ್ತು. ಏನೇ ಅಷ್ಟ ಆತರ. ಬಾಪ ಒಳಗ್ ಬಾ, ನಡಿಯೇ ಬನ್ನಿ. ವಿಕ್ರಾಂತ್ ಅವ್ರೆ, ಜಗಳನೆಲ್ಲ ರಾಯದುರ್ಗದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ದೆ ತಾನೆ. ಬನ್ನಿ ಒಳಗಡೆ. ಬನ್ನಿ. ಸೈಲೆಂಟ್. ಎಲ್ರು ಸೈಲೆಂಟ್ ಆಗಿರಿ. ಇನ್ನೇನ್ ಕಾಂಪಿಟೇಷನ್ ಶುರು ಆಗತ್ತೆ. ಎಲ್ರು ಪ್ರಿಪೇರ್ ಆಗಿದ್ದೀರಾ ತಾನೆ? ಸ್ಪೀಚ್ ಕಾಂಪಿಟೇಷನ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಸರಿ, ಎಲ್ರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ 10 ನಿಮಿಷದಲ್ಲಿ ಸ್ಪೀಚ್ ಶುರು ಆಗತ್ತೆ. ಓಕೆ. ಅನುಪುಟ, ನಾನು ಹೇಳ್ಕೊಟ್ಟಿದ್ದ ಸ್ಪೀಚ್ ರೆಡಿ ಆಗಿದ್ಯಾ? ಮ್ಯಾಜಿಕ್ ಮಾಸ್ಟರ್ ರೆಡಿ ಆಗಿದೆ. ನಾನು ಅದನ್ನ ಮಾತಾಡೋದ, ಬೇರೆ ಟಾಪಿಕ್ ಮಾತಾಡ್ತೀನಿ. ಯಾವ ಟಾಪಿಕ್ಕು? ಸರ್ಪ್ರೈಸ್. ನಿಮ್ಮ ಮಮ್ಮಿಗೆ ಸರ್ಪ್ರೈಸ್ ಕೊಡು ಅಂದ್ರೆ ನನಗೆ ಸರ್ಪ್ರೈಸ್ ಕೊಡ್ತೀಯ? ಎಸ್. ಆದ್ರೂ ಒಂದ್ಸಲ ಹೇಳು, ಸರಿಯಾಗಿದ್ದಿಲ್ಲ ಅಂತ ಹೇಳ್ತೀನಿ. ನಿಮ್ಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ತಾನೆ? ಅದಕ್ಕೆ ನಾನು ಎಲ್ರ ಮುಂದೆ ಮಾತಾಡ್ತೀನಿ, ಅವಾಗ ನೀವೇ ಕೇಳಿಸ್ಕೊಳ್ಳಿ. ನಿಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತಾ ಮ್ಯಾಜಿಕ್ ಮಾಸ್ಟರ್? ವೆರಿ ಗುಡ್. ತೇಜು, ನೀನ್ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀಯಾ ಹೇಳು? ಇಲ್ಲ ಮಾಸ್ಟರ್, ನಾನು ಸ್ಪೀಚ್ ಕಾಂಪಿಟೇಷನ್ಗೆ ನಾನು ಪಾರ್ಟಿಸಿಪೇಟ್ ಮಾಡಲ್ಲ. ಯಾಕೋ? ನಾನು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ನನಗೆ ಡ್ರಾಯಿಂಗ್ ಅಂದ್ರೆ ಇಷ್ಟ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಜಿಕ್ ಮಾಸ್ಟರ್. ಮೇಡಮ್. ಹಾ ಸರ್. ಹೇಗಿದೆ ಪ್ರಿಪ್ರೇಷನ್ ಎಲ್ಲ? ಪ್ರಿಪರೇಷನ್ ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ಅನು, ಯಾವ ಟಾಪಿಕ್ ಬಗ್ಗೆ ಸ್ಪೀಚ್ ಕೊಡ್ತಾ ಇರೋದು? ಮೊದಲು ತಾಯಿಯೇ ಮೊದಲ ಗುರು ಅಂತ ಕೊಟ್ಟಿದ್ಲು. ಆಮೇಲೆ ಬಂದು ಅದನ್ನ ಹೊಡ್ದಾಕ್ಸ್ಬಿಟ್ಲು. ಮತ್ ಯಾವ್ದು ಅಂತ ಕೇಳಿದ್ರೆ ಹೇಳಲೇ ಇಲ್ಲ. ಸರ್ಪ್ರೈಸ್ ಅಂತಾಳೆ. ಓ, ನಿಮ್ಗೂ ಹೇಳಿಲ್ವಾ? ಹಠ ಮಾಡ್ತಾಳೆ ಸರ್, ಹೇಳೋದೇ ಇಲ್ಲ. ಅವಳು ಏನೇನೋ ಮಾತಾಡಿ ಪ್ರಿನ್ಸಿಪಲ್ ಹತ್ರ ನನ್ನ ಬೈಸ್ತಾ ಇದ್ರೆ ಸಾಕಪ್ಪ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಮಾತಾಡ್ತಾ ಕೂತಿರಿ, ಜ್ಯೂಸ್ ತಗೊಂಡ್ಬರ್ತೀನಿ. ತಾತ, ನೀವು ಮುಂಚೆ ಮಿಲಿಟರಿಲಿ ಏನಾದ್ರು ಇದ್ರಾ? ಅಲ್ಲಪ್ಪ, ಕೂರ್ನವ್ರ ಮನೆಗೆ ಬಂದು ಎಂತ ಪ್ರಶ್ನೆ ಕೇಳ್ತಾ ಇದೀಯಾ? ಕೂರ್ಗು ವೀರರ ನಾಡು. ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ವೀರ ಯೋಧ ಇದ್ದೇ ಇರ್ತಾನೆ. ನಾನು ರಿಟೈರ್ಡ್ ಮಿಲಿಟರಿ ಮ್ಯಾನ್. ನಕ್ರ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ತಾತ, ಮನೇಲಿ ಬೇರೆ ಯಾರು ಇಲ್ವಾ? ನೀವಿಬ್ರೇನಾ? ನೋಡು, ನಮ್ಮ ಮಕ್ಕಳಿಗೆ ಜಾಸ್ತಿ ಓದಿಸಿದ್ದು ತಪ್ಪಾಗೋಯ್ತು. ಎಲ್ಲ ಫಾರಿನ್ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಈಗ ಈ ಮನೆಯಲ್ಲಿ ನಾನು, ನನ್ನ ಹೆಂಡತಿ ಇಬ್ರೆ.
ಹಬ್ಬಕ್ಕೆ ಬಂದ್ರು ಅಂದ್ರೆ ದೂರ ಈ ವರ್ಷ ಬರಲ್ಲ ಮುಂದಿನ ವರ್ಷ ಬರ್ತೀವಿ ಅಂತ ಹೇಳ್ತಾರೆ. ಹಾಗಂತ ನಾವು ನಮ್ಮ ಪದ್ಧತಿನ ಬಿಡಕ್ಕಾಗತ್ತೇನಪ್ಪ? ನಮಗೂ ಅಷ್ಟೇ, ಇಷ್ಟು ದೊಡ್ಡ ಮನೇಲಿ ನಾವಿಬ್ರೇ ಹಬ್ಬ ಮಾಡ್ಬೇಕಲ್ಲ ಅಂತ ಬೇಜಾರಾಗ್ತಿತ್ತು. ಸದ್ಯ ನೀವಿಬ್ರು ಬಂದ್ರಲ್ಲ, ಒಳ್ಳೇದಾಯ್ತು. ಜ್ಯೂಸ್ ಕುಡಿಯಪ್ಪ. ಅಜ್ಜಿ, ಏನ್ ಜ್ಯೂಸ್ ಇದು? ಟೇಸ್ಟ್ ಒಂಥರ ಇದೆ. ನಮ್ ಕಡೆ ಎಲ್ಲ ಬಂದವ್ರಿಗೆ ಇದನ್ನೇ ಕೊಡೋದು. ಹಬ್ಬಕ್ಕೆ ನೀವಿಬ್ರು ಕೊಡೋರಷ್ಟ ಎಲ್ಲ ರೆಡಿ ಆಗ್ಬೇಕು. ಬಾಪ, ನಿನಗೆ ರೂಮ್ ತೋರಿಸ್ತೀನಿ. ಅವ್ರನ್ನು ಕರ್ಕೊಂಡು ಹೋಗು, ಅವರು ರೆಡಿ ಆಗ್ಲಿ. ಬಾಮ್ಮ, ಬಾಪ. ಬಾ. ಅಯ್ಯೋ, ಇವಳೇನು ಕಾಲೇ ರಿಸೀವ್ ಮಾಡ್ತಾ ಇಲ್ಲ? ಭೀಮಾಂಬಿಕಾ ಅವರು ನಾನು ವ್ರತನ ಹಾಳು ಮಾಡಿಲ್ಲ ಅಂತ ತುಂಬಾ ಕೋಪ ಮಾಡ್ಕೊಂಡಿದ್ರು. ಈಗೇನಾದ್ರೂ ವಿಕ್ರಾಂತ್ ಮತ್ತೆ ಪಲ್ಲವಿ ಎಲ್ಲಿದ್ದಾರೆ ಅಂತ ಅವ್ರಿಗೆ ಹೇಳಿದ್ರೆ ಖಂಡಿತ ಖುಷಿ ಆಗ್ತಾರೆ. ಖುಷಿಯಾಗಿ ನನಗೆ ಕೈ ತುಂಬಾ ದುಡ್ಡು ಕೊಡ್ತಾರೆ. ಇವ್ರೇನೋ ಕಾಲೇ ಪಿಕ್ ಮಾಡ್ತಿಲ್ಲ. ಪಲ್ಲವಿ ಮತ್ತೆ ವಿಕ್ರಾಂತು ಇಬ್ರು ಕೂರ್ಗಲ್ಲಿ ಒಂಟಿಯಾಗಿದ್ದಾರೆ. ಅವರಿಬ್ಬರನ್ನು ಇಲ್ಲಿ ಹೊಡೆದಾಕೋದಕ್ಕಿಂತ ಅಲ್ಲಿ ಹೊಡೆದಾಕೋದು ತುಂಬಾನೇ ಈಸಿ. ಈ ಎಮ್ಮಂದ್ ಇನ್ಫಾರ್ಮೇಶನ್ ಕೊಡೋಣ ಅಂತ ಕಾಲ್ ಮಾಡಿದ್ರೆ ಎಮ್ಮೆ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಈಗೇನ್ ಮಾಡೋದು? ಪಲ್ಲವಿ, ನೀನಲ್ಲಿ ವಿಕ್ರಾಂತ್ ಜೊತೆ ಖುಷಿಯಾಗಿ ವಯ್ಯಾರ ಆಡೋದಕ್ಕೆ ನಾನ್ ಬಿಟ್ಬಿಡ್ತೀನಾ? ಗೋವಿಂದ, ಗೋವಿಂದ. ಎಲ್ರೂ ಚೆನ್ನಾಗಿ ಸ್ಪೀಚ್ ಕೊಡ್ಬೇಕು. ನೀವು ಸ್ಪೀಚ್ ಮಾಡೋದನ್ನ ಟೀಚರ್ ವಿಡಿಯೋ ಮಾಡಿ ನಿಮ್ಮ ಅಪ್ಪ ಅಮ್ಮಂಗ್ ಕಳಿಸ್ತಾರೆ. ಈಗ ಫಸ್ಟ್ ಸ್ಪೀಚು ಅಮೃತ. ರೈತ ನಮ್ಮ ದೇಶದ ಬೆನ್ನೆಲುಬು. ಅವ್ರಿಲ್ಲ ಅಂದ್ರೆ ನಮ್ಗೆ ಊಟ ಸಿಗಲ್ಲ. ಆಮೇಲೆ ಹಸ್ಕೊಂಡಿರ್ಬೇಕಾಗುತ್ತೆ. ರೈತರನ್ನೇ ಸಪೋರ್ಟ್ ಮಾಡಬೇಕು. ಈಗ ನೆಕ್ಸ್ಟ್ ಸ್ಪೀಚ್ ಯಾರು ಗೊತ್ತಾ? ಅನು. ಎಲ್ಲರಿಗೂ ನಮಸ್ಕಾರ. ಅಮ್ಮ ಅನ್ನೋಳು ಮಗುವಿಗೆ ತುಂಬಾ ಮುಖ್ಯ.